ಫ್ರೆಂಡ್ಸ್, ಈ ಜಗತ್ತಿನಲ್ಲಿನ ಎಲ್ಲ ಜನರು ಗ್ರೇಟ್ ಅಂದರೆ ಮಹಾನ್ ಆಗಿಯೇ ಹುಟ್ಟಿದ್ದಾರೆಯೇ? ಇಲ್ಲವೇ ಇಲ್ಲ. ಕೆಲವು ಜನರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ತುಂಬಾ ಫೇಮಸ್ ಆಗಿದ್ದಾರೆ. ಆದರೆ ಕೆಲವು ಜನರು ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿಯೂ ಮಹಾನ್ ಸಾಧನೆಗಳನ್ನು ಮಾಡಿ ಈ ಜಗತ್ತಿಗೆ ಒಂದು ರೀತಿಯ ಇನ್ಸ್ಪಿರೇಷನ್ ಆಗಿದ್ದಾರೆ. ಫ್ರೆಂಡ್ಸ್, ಇಂದು ನಾನು ನಿಮಗೆ ಈ ಜಗತ್ತಿನ 5 ವ್ಯಕ್ತಿಗಳ ಬಗ್ಗೆ ಹೇಳುವವನಿದ್ದೇನೆ. ಅವರು ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿಯೂ ಅನೇಕ ಶ್ರೇಷ್ಠ ಸಾಧನೆಗಳನ್ನು ಮಾಡಿದ್ದಾರೆ. ಅವರ್ಯಾರು ಅಂತೀರಾ? ನಂಬರ್ 1, ಡೇನಿಯಲ್ ಕ್ರೇಗ್. ಫ್ರೆಂಡ್ಸ್, ನಿಮಗೆ ಗೊತ್ತಾ, ಜೇಮ್ಸ್ ಬಾಂಡ್ ಸಿರೀಸ್ ಫಿಲ್ಮ್ಸ್ ಗಳಲ್ಲಿನ ಕೆಲವು ಜೇಮ್ಸ್ ಬಾಂಡ್ ಪಾತ್ರ ಯಾರು ಮಾಡಿರುವುದು ಅಂತ? ಅದುವೇ ಈ ಡೇನಿಯಲ್ ಕ್ರೇಗ್. ನಾವು ಡೇನಿಯಲ್ ಕ್ರೇಗ್ ಪೋಸ್ಟರ್ ಅನ್ನು ನೋಡಿದಾಗ ಅವರನ್ನು ಜೇಮ್ಸ್ ಬಾಂಡ್ ಅಂತ ಗುರುತಿಸುತ್ತವೆಯೋ ಹೊರತು ಡೇನಿಯಲ್ ಕ್ರೇಗ್ ಅಂತಲ್ಲ. ಏಕೆಂದರೆ ಈ ಕ್ರೇಗ್ ಅಷ್ಟು ಪವರ್ಫುಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಆ ಜೇಮ್ಸ್ ಬಾಂಡ್ ಪಾತ್ರದಲ್ಲಿ. ಆದರೆ ಡೇನಿಯಲ್ ಕ್ರೇಗ್ ಅವರ ಬಾಲ್ಯ ತುಂಬಾ ಕಷ್ಟಗಳಿಂದ ಕೂಡಿತ್ತು. ಈ ಬ್ರಿಟಿಷ್ ಆಕ್ಟರ್ ಚಿಕ್ಕಂದಿನಲ್ಲಿ ಕಡು ಬಡತನದಿಂದಾಗಿ ಲಂಡನ್ ನ ಹೈಡ್ ಪಾರ್ಕ್ ನಲ್ಲಿ ಮಲಗುತ್ತಿದ್ದರು. ಆಡಿಷನ್ಸ್ ಗಳನ್ನು ಕೊಡಲು ಹೋದಾಗ ಆಡಿಷನ್ಸ್ ರೂಮ್ ಗಳಲ್ಲೇ ಓದಿಕೊಳ್ಳುತ್ತಿದ್ದರು. ನಂಬರ್ 2, ಜಿಮ್ ಕ್ಯಾರಿ. ಹಾಲಿವುಡ್ ನ ಹೆಸರಾಂತ ಕಾಮಿಡಿಯನ್ ನಟನಾದ ಜಿಮ್ ಕ್ಯಾರಿಯ ಬಾಲ್ಯ ನಗುವಿನಿಂದ ಕೂಡಿರಲಿಲ್ಲ. ಜಿಮ್ ಕ್ಯಾರಿಯ ವಯಸ್ಸು 12 ಆಗಿದ್ದಾಗ ಅವರ ತಂದೆ ತನ್ನ ಕೆಲಸವನ್ನು ಕಳೆದುಕೊಂಡರು. ಇದರಿಂದ ಜಿಮ್ ನ ಜೊತೆ ಅವರ ಕುಟುಂಬವೂ ಒಂದು ಬಸ್ ನಲ್ಲಿ ವಾಸಿಸಬೇಕಾಗಿ ಬಂತು. ಆದರೂ ಜಿಮ್ ತಮ್ಮ ಸತತ ಪ್ರಯತ್ನಗಳಿಂದ 90ರ ದಶಕದಲ್ಲಿ ಹಾಲಿವುಡ್ ನ ಶ್ರೇಷ್ಠ ಹಾಸ್ಯ ನಟನಾಗಿ ಹೊರಹೊಮ್ಮಿದರು. ನಂಬರ್ 3, ಕ್ರಿಸ್ಟಿಯಾನೋ ರೊನಾಲ್ಡೋ. ಫ್ರೆಂಡ್ಸ್, ಈ ಹೆಸರನ್ನು ಕೇಳಿದಾಗ ಫುಟ್ಬಾಲ್ ಪ್ರೇಮಿಗಳ ಮೈ ಜುಮ್ ಎನ್ನುತ್ತದೆ. ಏಕೆಂದರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಇಂದು ಫುಟ್ಬಾಲ್ ಲೋಕದ ದಂತಕಥೆಯಾಗಿ ಮೆರೆಯುತ್ತಿದ್ದಾರೆ. ಆದರೆ ನಿಮಗೆ ಗೊತ್ತಾ, ಅವರು ಫುಟ್ಬಾಲ್ ಸ್ಟಾರ್ ಆಗುವ ಮುಂಚೆ ಅಂದರೆ ಚಿಕ್ಕಂದಿನಲ್ಲಿ ಎಷ್ಟೊಂದು ಕಷ್ಟಗಳನ್ನು ಕಂಡಿದ್ದರು ಅಂತ? ಚಿಕ್ಕಂದಿನಲ್ಲಿ ಅವರ ತಂದೆ ಪೋರ್ಚುಗಲ್ನ ಒಂದು ನಗರದ ಗಾರ್ಡನ್ ನಲ್ಲಿ ಗಾರ್ಡನರ್ ಆಗಿ ಅಂದರೆ ತೋಟದ ಮಾಲಿಯಾಗಿ ಕೆಲಸ ಮಾಡುತ್ತಿದ್ದರು. ಅವರ ತಂದೆಯು ತಮ್ಮ ಸಂಬಳದಿಂದ ರೊನಾಲ್ಡೋ ಸಹಿತ ಇತರ 5 ಜನರ ಆರೈಕೆ ಮಾಡಬೇಕಾಗಿತ್ತು. ರೊನಾಲ್ಡೋ ರವರು 15ರ ವಯಸ್ಸಿನಲ್ಲಿ ಯಂಗ್ ಫುಟ್ಬಾಲರ್ ಆಗಿ ಬೆಳೆಯುವಾಗ ಒಂದು ಹೃದಯದ ಕಾಯಿಲೆಯಿಂದ ಬಳಲುತ್ತಿದ್ದರು. ಅವರ ಹೃದಯದ ಬಡಿತ ನಿಮಿಷಕ್ಕೆ ಸಾಮಾನ್ಯಗಿಂತಲೂ ಅತಿಯಾಗಿದ್ದರಿಂದ ಡಾಕ್ಟರರು ಅವರಿಗೆ ಒಂದು ರಿಸ್ಕಿ ಹೃದಯದ ಆಪರೇಷನ್ ಅನ್ನು ತೆಗೆದುಕೊಳ್ಳಲು ಹೇಳಿದರು. ಅಥವಾ ಆಪರೇಷನ್ ತೆಗೆದುಕೊಳ್ಳದೇ ಇದ್ದರೆ ತಮ್ಮ ಪ್ರೀತಿಯ ಆಟವನ್ನೇ ಬಿಡುವಂತೆ ಹೇಳಿದರು. ಆದರೂ ರೊನಾಲ್ಡೋ ರವರು ಹೃದಯದ ಆಪರೇಷನ್ ಅನ್ನು ಮಾಡಿಕೊಂಡು ಮತ್ತೆ ಫುಟ್ಬಾಲ್ ಪ್ರಾಕ್ಟೀಸ್ ಪ್ರಾರಂಭಿಸಿದರು. ಹೀಗಿರುವಾಗ ಅವರು ತಮ್ಮ ಪ್ರೀತಿಯ ತಂದೆಯನ್ನು ಸಹ ಕಳೆದುಕೊಂಡರು. ಆಗ ಅವರ ತಾಯಿಯು ಬೇರೆಯವರ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ರೊನಾಲ್ಡೋ ಮತ್ತು ಕುಟುಂಬದ ನಿರ್ವಹಣೆಯನ್ನು ಮಾಡಿದರು. ಇಷ್ಟೆಲ್ಲ ಕಷ್ಟಗಳ ನಡುವೆ ರೊನಾಲ್ಡೋ ಫುಟ್ಬಾಲ್ ಆಟದಲ್ಲಿ ಸತತ ಪರಿಶ್ರಮ ಹಾಕಿ ಒಬ್ಬ ಶ್ರೇಷ್ಠ ಅಂತಾರಾಷ್ಟ್ರೀಯ ಫುಟ್ಬಾಲರ್ ಆಗಿ ಬೆಳೆದಿದ್ದಾರೆ. ನಂಬರ್ 4, ಎಪಿಜೆ ಅಬ್ದುಲ್ ಕಲಾಂ. ಫ್ರೆಂಡ್ಸ್, ಡಾಕ್ಟರ್ ಕಲಾಂ ಅವರು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಮನೆ ಮಾತಾಗಿದ್ದಾರೆ. ಭಾರತದ ಮಿಸೈಲ್ ಮ್ಯಾನ್ ಅಂತಲೇ ಕರೆಸಿಕೊಳ್ಳುವ ನಮ್ಮೆಲ್ಲರ ಪ್ರೀತಿಯ ಕಲಾಂರ ಬಾಲ್ಯ ಸಹ ತುಂಬಾ ಬಡತನದಿಂದ ಕೂಡಿತ್ತು. ಅವರ ತಂದೆ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಒಂದು ಚಿಕ್ಕ ನಾವೆ ಅಂದರೆ ಬೋಟ್ ಅನ್ನು ನಡೆಸುತ್ತಿದ್ದರು. ಹಾಗೆಯೇ ಅವರು ಒಂದು ಮಸೀದಿಯ ಇಮಾಮಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. 7 ಜನರ ಅವರ ಕುಟುಂಬ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸುತ್ತಿತ್ತು. ಹೀಗಾಗಿ ಕಲಾಂ ಅವರು ತಮ್ಮ ಮನೆಯ ಆರ್ಥಿಕ ನಿರ್ವಹಣೆಯ ಸಲುವಾಗಿ ನ್ಯೂಸ್ ಪೇಪರ್ ಗಳನ್ನು ಮಾರಿ ತಮ್ಮ ತಂದೆಗೆ ಸಪೋರ್ಟ್ ಆಗಿ ನಿಂತಿದ್ದರು. ಹಾಗೆಯೇ ಅವರು ತಮ್ಮ ತಂದೆಯ ಬೋಟ್ ಬಿಸಿನೆಸ್ ಅನ್ನು ಸಹ ನೋಡಿಕೊಳ್ಳುತ್ತಿದ್ದರು. ಅವರ ತಂದೆ ತಾಯಿಗಳು ತುಂಬಾ ಸಂಪ್ರದಾಯವಾದಿಗಳಾಗಿದ್ದು ಕಠೋರ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಲ್ಲಿ ವಿಶ್ವಾಸವನ್ನು ಇಟ್ಟಿದ್ದರು. ಅವರ ಈ ಮೌಲ್ಯಗಳೇ ಕಲಾಂರನ್ನು ಭಾರತದ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಯುವಕರ ಪ್ರೇರಣೆಯಾಗಿ ಮಾಡಲು ಸಹಾಯ ಮಾಡಿದವು. ಫ್ರೆಂಡ್ಸ್, ಇಂದಿಗೂ ಪ್ರತಿಯೊಬ್ಬನಿಗೆ ಡಾಕ್ಟರ್ ಕಲಾಂ ಅಂದರೆ ತುಂಬಾ ಪ್ರೀತಿ ಮತ್ತು ಗೌರವ. ನಂಬರ್ 5, ರಾಕಿಂಗ್ ಸ್ಟಾರ್ ಯಶ್. ಫ್ರೆಂಡ್ಸ್, ಭಾರತೀಯ ಚಿತ್ರರಂಗದಲ್ಲಿ ರಾಕಿ ಭಾಯ್ ಅಂತಲೇ ಪಾಪ್ಯುಲರ್ ಆಗಿ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ನಟ ಸಹ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಂದಲೇ ಬಂದವರು. ಅವರ ತಂದೆ KSRTCಯಲ್ಲಿ ಡ್ರೈವರ್ ಆಗಿದ್ದವರು. ಹೀಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ ಈ ನಟ ತನ್ನ ಫ್ಯಾಮಿಲಿಯನ್ನು ಬಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಏನಾದರೊಂದು ದೊಡ್ಡದನ್ನು ಸಾಧಿಸಲು ಬಂದಾಗ ತುಂಬಾ ಸಂಕಷ್ಟಗಳನ್ನು ಕಂಡರು. ಕನ್ನಡ ಚಿತ್ರರಂಗದಲ್ಲಿ ನೆಲೆಯೂರಲು ಕಷ್ಟಪಡುತ್ತಿದ್ದಾಗ ಇರಲು ಜಾಗವಿಲ್ಲದೆ ಒಂದು ದಿನ ಒಂದು ಇಡೀ ರಾತ್ರಿ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗಿ ಕಳೆದ ಈ ನಟ ಇಂದು KGF ಫಿಲ್ಮ್ಸ್ ಗಳ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ. ಫ್ರೆಂಡ್ಸ್, ಹೀಗೆ ಈ 5 ಜನರ ಜೀವನವನ್ನು ನೋಡಿದಾಗ ನೀವು ಎಷ್ಟೇ ಬಡ ಕುಟುಂಬದಿಂದ ಬಂದಿದ್ದರೂ ನಿಮ್ಮಲ್ಲಿ ಏನಾದರೊಂದು ದೊಡ್ಡದನ್ನು ಸಾಧಿಸುವ ಛಲವಿದ್ದರೆ ನಿಮ್ಮನ್ನು ಎಂತಹ ಕಷ್ಟಗಳು ತಡೆಯಲು ಸಾಧ್ಯವಿಲ್ಲವೆಂದು ಗೊತ್ತಾಗುತ್ತದೆ. ಫ್ರೆಂಡ್ಸ್,
ನಿಮಗೆ ಈ ವಿಡಿಯೋ ಇಷ್ಟ ಆಯಿತೆಂದು ತಿಳಿತಾ ನಾವು ನೀವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.